ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಭಾನುವಾರ ಬೆಳಗ್ಗೆ ನಾನು ಸ್ವಲ್ಪ ಟೆರೆಸ್ನ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಯಾಕೆಂದರೆ ಒಂದು 10-12 ಡೇಸಿಂದ ಊರಿಗೆ ಹೋಗಿದ್ರಿಂದ ಇಲ್ಲಿ ತುಂಬಾನೇ ಗಲೀಜಿತ್ತು. ಅದಕ್ಕೋಸ್ಕರ ಫಸ್ಟ್ ಬೆಳಗ್ಗೆನೆ ಈ ಕೆಲಸ ಮುಗಿಸಿ ಆಮೇಲೆ ಟಿಫನ್ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಫಸ್ಟ್ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡ್ವಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಧೂಳು ಮಳೆ ಬೀಳೋವರೆಗೂ ಅಷ್ಟೇ ಅನ್ಸುತ್ತೆ. ಹಾಗೆ ಇಲ್ಲಿ ಹೆಂಚತ್ರ ಪಾರಿವಾಳಗಳು ಕುತ್ಕೋತವೆ. ತುಂಬಾನೇ ಈ ಸಲ ಅಂತೂ ತುಂಬಾ ಗಲೀಜು ಮಾಡಿದ್ದು. ನಾವು ತುಂಬಾ ದಿವಸ ಆಗಿತ್ತು ಕ್ಲೀನ್ ಮಾಡೇ ಇರ್ಲಿಲ್ಲ. ಯಾಕೆಂದ್ರೆ ನೀರಿನ ಪ್ರಾಬ್ಲಮ್ ಎಲ್ಲಾ ಕಡೆ ಇರೋದ್ರಿಂದ ನಾವು ಸಹ ಕ್ಲೀನಿಕ್ ಕೈ ಹಾಕಿರ್ಲಿಲ್ಲ. ಆದ್ರೆ ಹಬ್ಬ ಹತ್ರ ಬಂದಿದ್ರಿಂದ ಸರಿ ಇವತ್ತು ಕ್ಲೀನ್ ಮಾಡ್ಬೋಣ ಅಂತ ಅನ್ಕೊಂಡು ಬೆಳಗ್ಗೆನೆ ಕ್ಲೀನ್ ಮಾಡಿದ್ವಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಬರೋಷ್ಟರೊಳಗೆ ತುಂಬಾನೇ ಟೈಮ್ ಆಗಿತ್ತು. ಹಾಗೆ ಹೊಟ್ಟೆ ಕೂಡ ಹಸ್ತಿತ್ತು. ಸೊ ಅದಕ್ಕೋಸ್ಕರ ಬೇಗ ಆಗೋ ಥರ ಇವತ್ತು ಅವಲಕ್ಕಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ವಿ. ನಾವು ಯಾವಾಗಲೂ ಅಷ್ಟೇ ಅಲ್ವಾ, ಬೇಗ ಆಗಬೇಕು ಅಂದರೆ ಅವಲಕ್ಕಿ ಉಪ್ಪಿಟ್ಟು ದಿಢೀರ್ ಅಂತ ಏನಾಗುತ್ತೆ ಅದನ್ನೇ ಮಾಡೋದು. ಸೊ ಇನ್ನೇನು ಸಂಡೇ ಅಲ್ವಾ, ಬಾಕ್ಸ್ ಕೂಡ ಕಟ್ಟೋ ಥರ ಏನೂ ಇರಲಿಲ್ಲ. ಹಾಗಾಗಿ ಇವತ್ತು ಬೇಗ ಅವಲಕ್ಕಿನ ರೆಡಿ ಮಾಡಿದೆ. ಹಾಗೆ ನನಗೊಂದು ಗೃಹ ಪ್ರವೇಶ ಕೂಡ ಇತ್ತು. ಅದಕ್ಕೋಸ್ಕರ ಬೇಗ ಟಿಫನ್ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು ಅಂದ್ಕೊಂಡು ಬೇಗ ಈಸಿಯಾಗಿ ಆಗೋ ಥರ ನಾನು ಅವಲಕ್ಕಿನೇ ಮಾಡಿದ್ದೀನಿ. ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ರೆಡಿ ಆದೆ. ಇವತ್ತು ನನ್ನ ಹಸ್ಬೆಂಡ್ ಬರ್ತಾ ಇದ್ದ, ಅವರು ಸೆಕೆಂಡ್ ಶಿಫ್ಟ್ ಇತ್ತು. ನನ್ನ ಮತ್ತೆ ನನ್ನ ದೊಡ್ಡ ಮಗ ಹೋಗ್ತಾ ಇದ್ದೀವಿ. ನನ್ನ ಸೋದರ ಮಾವನ ಮಗಳದ್ದು ಗೃಹ ಪ್ರವೇಶ ಇರೋದು. ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಣ ಅಂತ ನಮ್ಗೆ ಹತ್ರನೇ, ಅದಕ್ಕೋಸ್ಕರ 2 ವೀಲರಲ್ಲೇ ಹೋಗ್ತಾ ಇದ್ದೀವಿ. ಅವನು ನಾನು ಇಬ್ಬರೇ. ನನ್ನ ಹಸ್ಬೆಂಡ್ ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇತ್ತು, ಅವ್ರು ಡ್ಯೂಟಿಗೆ ಹೋಗ್ಬೇಕಿತ್ತು. ಸೊ ಅದಕ್ಕೋಸ್ಕರ ನಾವಿಬ್ರು ಹೊರಟ್ವಿ. ಹಾಗೆ ಇಲ್ಲಿ ಬಂದು ರೀಚ್ ಆದಮೇಲೆ ಮನೆ ದೇವ್ರ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಅಲಂಕಾರ ಅಂತೂ ನೋಡೋಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಮಾಡಿದ್ರು. ಗೃಹಪ್ರವೇಶ ಸಿಂಪಲ್ಲಾಗೇ ಇತ್ತು. ಏಕೆಂದರೆ ಅವಳು USA ನಲ್ಲಿರೋದು, ಅಲ್ಲಿಂದ ಬಂದು ತುಂಬ ಜನ ಏನು ಕರ್ತಿರ್ಲಿಲ್ಲ, ಸಿಂಪಲ್ಲಾಗಿ ಮಾಡಿದ್ರು. ಇದು ಎಲ್ಲ ರೆಂಟ್ ಪರ್ಪಸ್ಸಿಗೆ ಕಟ್ಟಿರೋ ಹೌಸಸ್ಸು, ಆದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಳೇ ನನ್ನ ಮಾವನ ಮಗಳು, ಅಮೆರಿಕಾದಲ್ಲಿದ್ದಾಳೆ ಇವಳು. ಸೊ ಹಂಗಾಗಿ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಮನೆಯೆಲ್ಲ ನೋಡಿ ಆಮೇಲೆ ಊಟ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಅರ್ಧ ಕ್ಯಾರೆಟ್ ಮತ್ತೆ ಅರ್ಧ ಕಾಯಿ ಹಾಕಿ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ವಿಡಿಯೋ ಇಷ್ಟೇನೆ, ತುಂಬ ಮಾಡ್ಕೊಳ್ಳಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.